ಹಾಯ್ 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 ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಮ್ಮ ಊರಿನ ಅಂತರಘಟ್ಟಮ್ಮ ಹಬ್ಬದ ವ್ಲಾಗ್ ಆಗಿರುತ್ತೆ. ಆ ಹಬ್ಬದಲ್ಲಿ ಎಲ್ಲರೂ ಇದ್ದರು. ಪೂಜಾ, ಆಶಾ ಎಲ್ಲರೂ ಇದ್ದರು. ನಾಮಕರಣಕ್ಕೆ ಬಂದವರು ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಉಳ್ಕೊಂಡಿದ್ರು. ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಎಲ್ಲರೂ ಇರ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಕೇಳ್ದಿಯಲ್ಲ, ಅದಕ್ಕೇನೆ ಇದು ಮಾಡ್ದೆ. ಬಬ್ಲು ಟಟಾ ಬಾಯ್ ಟಟಾ. ಅಲ್ಲ, ಇದು ನಾನು ಎತ್ತಿ ಆಡಿಸಿದ್ದ ಮಗು. ಈಗ ನನ್ನ ಮಗು ನೆತ್ಕೊಂಡಿದೆ. ಹೆಂಗೆ ಟೈಮ್ ಹೋಗುತ್ತೆ. ಈ ಥರ ಇದ್ದಾಗ ನಾನೆಲ್ಲ ಎಷ್ಟು ಎತ್ಕೊಂಡು ಆಟಾಡಿಸ್ತಿದ್ದೆ ಚಿನ್ನಮ್ಮ, ಗೊತ್ತಾ? ನೆನಪಿತ್ತ ನಿನಗೆ? ಈಗ ನೀನು ನನ್ನ ಪಪ್ಪನ ಇಟ್ಕೊಂಡಿದೀಯ ನೋಡು. ಇಷ್ಟನಾ ಹೇಮಾಂಶು? ಅವನು ದೊಡ್ಡ ಆದಮೇಲೆ ಆಟಕ್ಕೆಲ್ಲ ಕರ್ಕೊಂಡು ಹೋಗ್ತೀಯಾ? ಮುದ್ದ ಬಬ್ಲು ಅಣ್ಣನ ಜೊತೆ ಆಟ ಆಡಕ್ಕೆ ಹೋಗ್ತೀಯಾ? ಅವನು ಎದ್ದೇಳಕ್ಕೆ ಟ್ರೈ ಮಾಡ್ತಿದ್ದಂತೇಳಿ. ಬಬ್ಲು ಆನು ಮಗನೇ, ಆನು ಮಗನೇ, ಆನು ಮಗನೇ. ಅಣ್ಣ ತಮ್ಮಸ್, ಅಣ್ಣ ತಮ್ಮಸ್ ಏನಾಗಲ್ಲ. ಎಷ್ಟು ವರ್ಷನೇ ನಮಗೆ? ಈಗ ನಮ್ಮ ಏಜ್ ಹೇಳಂಗಿಲ್ಲ. 27 ಇಯರ್ಸು. ಎಷ್ಟು ನಾವು ಸ್ಕೂಲಲ್ಲೇ ಲಾಸ್ಟ್ ಮೀಟ್ ಆಗಿದ್ದು? 7th ಅನ್ಸುತ್ತಲ್ಲ ಲಾಸ್ಟ್. ನೋಡಿ ಎಲ್ಲ ನೋಡಿದ್ದಷ್ಟೇ. ಒಟ್ಟಿಗೆ ಓದಿದ್ದು 7th ಲಾಸ್ಟ್. ನನ್ನ ಫ್ರೆಂಡ್ ರಂಜಿತಾ ಅಂತ. ಅಂದರೆ ನಾವೆಲ್ಲ LKG ಇಂದಲೂ ಒಟ್ಟಿಗೆ ಓದಿದ್ದು. ಬಟ್ 7th ತನಕ ಒಟ್ಟಿಗೆ. ಆಮೇಲೆ ಅವಳು ಬೇರೆ ಸ್ಕೂಲು, ನಾವು ಬೇರೆ ಸ್ಕೂಲು, ಬೇರೆ ಕಾಲೇಜು, ಮದುವೆ, ಅದು ಇದು ಅಂತ ಅವಾಗ ಮಿಸ್ ಆದವಳು ಇವತ್ತು ನೋಡಿ ಹಿಂಗೆ ಡೈರೆಕ್ಟಾಗಿ ಮಾತಾಡ್ತಾ ಇರೋದು. ಬಬ್ಲು ಇಂದ. ಸೊ ಆ್ಯಂಡ್ ರಂಜಿತಂಗೂ ಅಷ್ಟೇ. ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ಯಾರಾದರೂ ಅವ್ಳನ್ನ 2 ಮಕ್ಕಳು ತಾಯಿ ಅಂತಾರ. ನಮ್ಮನ್ನೆಲ್ಲ ನೋಡಿದ್ರೆ ಈಗ ಖುಷಿ ಆಯಿತು. ಇಲ್ವೇ? ನಿಜ. ಸೀಕ್ರೆಟ್ ಹೇಳು, ನಿನ್ನ ಬ್ಯೂಟಿ ಸೀಕ್ರೆಟ್ ಏನು ಅಂತ. ನಮಗಿವೆಲ್ಲ ಹಿಂಗ. ಬಟ್ ನಿನಗೆ ಮೀನ್ಸ್ ಇದರಲ್ಲೂ ಬಾಣಂತನದಲ್ಲೆಲ್ಲ ನೀಟಾಗಿ ಆಯ್ತಲ್ವಾ? ಏನು ಅವಾಗೇನು ವೆಯ್ಟ್ ಎಲ್ಲ ಕರೆಕ್ಟಾಗೇ ಇದ್ದೆ ಅಲ್ವಾ? ಹೌದಾ? ಹಾಂ. ಹೌದಾ? ಅದು ಹೆಂಗೆ ಹೇಳೆ ಟಿಪ್ಸ್? ನಂಗೆ ಆಗ್ತಾನೆ ಇಲ್ಲ. ಹಾಂ, ಹೆರಿಡಿಟಿ ಮೇಲೆ ಹೋಗುತ್ತೆ. ಬಟ್ ಹಂಗೇನಿಲ್ಲ ಅಲ್ಲ, ನನಗೆ ಮೇ ಬಿ ಅಪ್ಪಂದು ಅನ್ಸುತ್ತೆ. ನಾನು ಹಾಕ್ಲಿಲ್ಲ. ಬಟ್ ಬರೀ ಹೊಟ್ಟೆ ಸಣ್ಣ ಆಗೋಲ್ಲ. ನಾವು ಸಣ್ಣ ಆದ್ರೆ ಮಾತ್ರ ನಮ್ದು ಹೊಟ್ಟೆನೂ ಸಣ್ಣ ಆಗೋದು. ನಾನೇನು ಹಾಕೊಂಡಿಲ್ಲ. ನಾವೆಲ್ಲ ಏನು ಮಾಡಲಿಲ್ಲ ಕಣೆ. ನಂದೇ ಬೇರೆ ಪ್ರಾಬ್ಲಮ್ ಆಗ್ಬಿಡ್ತು. ನಾನೇನು ನೀಟಾಗಿ ಪಾಪ ಮಾಡೋಕ್ಕೆಲ್ಲ ರೆಡಿ ಇದ್ರು, ನಾನೇ ಮಾಡಿಸ್ಕೊಳ್ಲಿಲ್ಲ, ಆಗಲಿಲ್ಲ. ನೋಡೋಣ, ಹೇಳು ಆಮೇಲೆ ಟಿಪ್ಸು ಏನು ಅಂತ. ಅಲ್ವಾ? ನಾನು ಅದೇ ನೋಡಿದ ತಕ್ಷಣ ಅಂದೆ, ಇನ್ನು ಈ ಚೂರು ಫೇಸಲ್ಲೂ ಕಾಣಲ್ಲ, ಬಾಡಿಲೂ ಇಲ್ಲ. ಪುನಿ ಅಷ್ಟೇ, ಅವಳು ಬಂದಿದ್ಲು ನಾಮಕರಣಕ್ಕೆ. ಇಲ್ಲೇ ಇರೋದು. ಪುನಿ ಬಂದಿದ್ಲು.
ನೆಕ್ಸ್ಟು ಮಕ್ಳನ್ನ ಕರ್ಕೊಂಬ, ಹಸ್ಬೆಂಡ್ ಮಕ್ಕಳು ಎಲ್ಲರನ್ನೂ ಎಲ್ಲ ಒಂಥರ ಗೆಟ್ ಟುಗೆದರ್ ಮಾಡೋಣ. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆ್ಯಕ್ಚುಲಿ ರಂಜಿತಾ, ವಿನುತಾ, ವೀಣಾ, ಮೈತ್ರಿ, ಆಶಾ, ನಾವೆಲ್ಲರೂ ಒಂದು ಬ್ಯಾಚ್ ಕುವೆಂಪು ಸ್ಕೂಲಲ್ಲಿ ಓದಿದ್ದು, ಪುನಿ ಅಂತೆಲ್ಲ. ಸೊ ಎಲ್ಲರೂ ಆಲ್ಮೋಸ್ಟ್ ಇವಾಗ ಕಾಂಟ್ಯಾಕ್ಟಲ್ಲಿದ್ದಾರೆ. ರಂಜಿತಾ ನನಗೆ ಇವಾಗ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ನನಗೆ ಕಾಂಟ್ಯಾಕ್ಟಿಗೆ ಸಿಕ್ಕಿತ್ತು. ಸೊ ತುಂಬ ಖುಷಿ ಆಯಿತು. ನಾಮಕರಣಕ್ಕೆ ಬರೋಕ್ಕಾಗಲ್ಲ ಅಂತ ಬರೋಕ್ಕಾಗಲಿಲ್ಲ ಅಂದ್ಬಿಟ್ಟು ಮನೆಗೇ ಬಂದು ಎಲ್ಲ ಮಾತಾಡ್ಕೊಂಡು ಹೋದ್ಲು. ನೆಕ್ಸ್ಟ್ ಡೇನೇ ಹಬ್ಬ. ಸೊ ಹಬ್ಬಕ್ಕೆ ಗೊತ್ತಲ್ಲ, ನಮ್ಮ ಕಡೆ ಎಲ್ಲ ಚೀಟಿ, ಮಟನ್ ಚೀಟಿ ಅಂತ ಈ ಥರ ಗ್ರೂಪ್ ಮಾಡಿಕೊಂಡು ಮರಿ ಹೊಡಿಯೋದು, ಹಿಂಗೆ ಎಲ್ಲ ಶೇರ್ ಮಾಡ್ಕೊಳ್ಳೋದು ಮಟನ್ನ. ಆ ಥರ ಒಬ್ಬೊಬ್ಬರು ಮನೆಯಲ್ಲೂ ಎಲ್ಲ ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲ ಮಟನ್ ಸಿಕ್ಬಿಟ್ಟಿತ್ತು. ಹಾಗಾಗಿ ಎಲ್ಲ ಅಡುಗೆಗಳಿಗೆ ರೆಡಿ ಆಗ್ತಾಯಿತ್ತು. ಈ ಸರಿ ನಾನು ಅಡುಗೆ ಮಾಡಿದೆ. ಆಮೇಲೆ ಈ ಸರಿ ನಮ್ಮ ಮನೆಯಲ್ಲಿ ಮಕ್ಕಳ ಸೈನ್ಯ ಆಗಿಬಿಟ್ಟಿದೆ. ಎಲ್ಲರಿಗೂ ಮಗು ಆಗಿರೋದ್ರಿಂದ ಒಂಥರ ಎಲ್ಲ ಕಡೆ ಮಕ್ಕಳು ಇರೋದು ಖುಷಿ ಆಗ್ತಿತ್ತು. ಆ ಸೌಂಡ್ಸು, ಅದು ನೋಡೋದು, ಅವುಗಳ ಆಟಗಳೆಲ್ಲ. ದರ್ಶನಿಂದ ಅಡುಗೆಗೆ ಸಖತ್ ಜನ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ. ಸಖತ್ತಾಗಿದೆ ಅಂತ, ಸಖತ್ತಾಗಿತ್ತು ಅಂತ. ಅದಕ್ಕೆ ಅಯ್ಯೋ, ಆರ್ಡ್ರ್ ಇಲ್ದಲೇ ಇರುತ್ತಾ? ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ಟೇಸ್ಟಿ ಅಡಿಗೆ ಬೇಕು ಅಂದರೆ ನಮ್ಮ ದರ್ಶನ್ನ ಕಾಂಟ್ಯಾಕ್ಟ್ ಮಾಡಿ. ಹಂಗಂತ ಕಡಿಮೆ ಇಲ್ಲ ಪಾಪ. ಅಂದರೆ ಬೇರೆಯವ್ರದ್ದು ಕಂಪೇರ್ ಮಾಡಿಕೊಂಡ್ರೆ ಚೆನ್ನಾಗಿದೆ. ಬೇರೆ ಇದಕ್ಕೆಲ್ಲ ಕಾಂಟ್ರಾಕ್ಟರ್ ಹೇಳಿ ಕಂಪೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮಾಡಿದ್ದ. ಹೇ ಗುಂಡಿ, ಶುಭಿ, ಶುಭಕ್ಕ, ಶುಭಕ್ಕ, ಏ ಶುಭಕ್ಕ, ಹೊಡಿತ ನೋಡಿ. ತಡಿ, ನಿಂದು ಮಗು ಆಗ್ಲಿ ಐತೆ. ಗಿರ್ಗಿಟ್ಲೆ ಆಡಿಸ್ತೀವಿ ಅಂತ. ಚಾರು, ಶಾರು, ಯಾರು ಇದು? ಯಾವ ಮಾಮ? ಹೆಸರೇನು? ಹೆಸರೇನು ಮಾಮಂದು? ಫೋಟೋ ನೋಡಿದ್ರು ಹೇಳ್ತಾನೆ ಕೇಳ ಮಾಮ ಮಾಮ ಅಂತ. ಆ್ಯಂಡ್ ನಮ್ಮ ಮನೆಯಲ್ಲೂ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಎಲ್ಲ ನಾವು ರೆಡಿ ಮಾಡ್ಕೊತಾ ಇದ್ವಿ. ಒಂದು ಸರಿ ಎಲ್ಲ ಮಸಾಲೆಗಳನ್ನ ರುಬ್ಬಿಟ್ಕೊಂಡ್ರೆ ಆಮೇಲೆ ಮಟನ್ನು ಅವೆಲ್ಲ ಬೋಟಿ ಕ್ಲೀನ್ ಆಗಿದ ತಕ್ಷಣವೇ ಎಲ್ಲ ಅಡುಗೆ ಮಾಡೋಕ್ಕಾಗುತ್ತೆ ಅಂತ ಅಮ್ಮ ಎಲ್ಲ ರೆಡಿ ಮಾಡ್ತಾಯಿದ್ರು. ಆಮೇಲೆ ಅಣ್ಣ ಎಲ್ಲ ಇರೋದ್ರಿಂದ ಕಾಳು ಬಿಡಿಸೋದು ಅದು ಇದು ಅಂತ ಫುಲ್ ಎಂಗೇಜ್ ಆಗಿದ್ವಿ ಆ ದಿನ ಎಲ್ಲ. ನಮ್ಮ ಮನೆಯಲ್ಲಿ ಫಿಶ್ ಆಗಲಿ, ಬೋಟಿ ಆಗಲಿ, ತಲೆಕಾಲಾಗಲಿ ನಮ್ಮ ಅಪ್ಪನೇ ಕ್ಲೀನ್ ಮಾಡೋದು. ಹಂಗಾಗಿ ಕಣ್ಣು ಮುಚ್ಕೊಂಡು ನಾನು ತಿಂತೀನಿ. ಅಷ್ಟು ನಂಬಿಕೆ ನಮ್ಮಪ್ಪ ಕ್ಲೀನ್ ಮಾಡಿರೋ ಐಟಮ್ಸ್ ಮೇಲೆ ನನಗೆ. ಸೊ ಆಫ್ಟರ್ ಲಾಂಗ್ ಟೈಮ್ ಇಷ್ಟು ಅಡುಗೆನ ತಿರ್ಸ್ತಾ ಇರೋದು. ನಾನೇನು ಮಾಡ್ತಿಲ್ಲ, ಇದು ಅಮ್ಮ ಎಲ್ಲ ಪೇಸ್ಟ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಜಸ್ಟ್ ಹಾಕೋದು, ತಿರ್ಸೋದು ಅಷ್ಟೇ. ಬಟ್ ಲಾಸ್ಟ್ ಟೈಮ್ ಪ್ರೆಗ್ನೆಂಟ್ ಇದ್ದೆ, 5 months ಏನೋ ಇದ್ದೆ ಈ ಹಬ್ಬ ಮಾಡುವಾಗ. ಮೂಡಿಗೆರೆಯಿಂದ ಎಲ್ಲರೂ ಬಂದು ಊಟ ಮಾಡಿಕೊಂಡು ನಾನು 2 days ಇದ್ದು ಆಮೇಲೆ ಬೆಂಗಳೂರಿಗೆ ಬಂದಿದ್ದೆ. ಈ ಸರಿ ಇಲ್ಲೇ ಇದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಅತ್ತೆ ಮಾವ ಯಾರೂ ಬಂದಿಲ್ಲ. ಯಾಕಂದರೆ ಲೀವ್ ಇಲ್ಲ, ಮೊನ್ನೆ ನಾಮಕರಣಕ್ಕೆ ಲೀವ್ ಆಗಿತ್ತು. ಸೊ ಲೀವ್ ಇಲ್ಲ ಅಂತ ಅವ್ರು ಯಾರೂ ಇಲ್ಲ. ಇನ್ನು ಭದ್ರಾವತಿಯಿಂದ ಪುಟ್ಟಪ್ಪ, ಜಯತ್ತೆಲ್ಲ ಬಂದಿದ್ದಾರೆ. ಆಮೇಲೆ ಇನ್ನು ಆ ಕಡೆ ದೊಡ್ಡಮ್ಮ, ಪೂಜಾ, ಬಾಬಾ, ಶಿಲ್ಪರು ಬರ್ತಿದ್ದಾಳಂತೆ. ಹಿಂಗೆ ಇಷ್ಟೇ ಸಿಂಪಲಾಗಿ ಆಗ್ತದೆ. ನಮ್ಮ ಮನೇಲೂ ಗೆಸ್ಟ್ ಯಾರೂ ಇಲ್ಲ. ನಮ್ಮ ಆಂಟಿ ಒಬ್ಬರು ಕರೆದಿದ್ದೀವಿ, ಬಟ್ ಎಲ್ಲರೂ ತುಂಬ ಬ್ಯುಸಿ. ಹಾಗಾಗಿ ಗೊತ್ತಿಲ್ಲ, ಆಂಟಿ 50-50 ಇದ್ದಾರೆ, ಬರ್ತಾರೋ ಇಲ್ವೋ ಅಂತ. ಇಷ್ಟು. ಆ್ಯಂಡ್ ಸ್ವಲ್ಪ ಆದರೆ ಮಾಡಿಬಿಡ್ಬೋದು. ಜಾಸ್ತಿ ಮಾಡುವಾಗ ಸ್ವಲ್ಪ ಟೆನ್ಷನ್, ಚೆನ್ನಾಗಿ ಬರುತ್ತೋ ಇಲ್ವೋ ಏನಂತ ಗೊತ್ತಿರಲ್ಲ. ನೋಡೋಣ ಹೆಂಗೆ ಬರುತ್ತೆ ನೋಡೋಣ. ನಾನು ಅಷ್ಟೇ ಒಂದು 15-20 days ಆಗಿತ್ತು ನಾನ್ ವೆಜ್ ಎಲ್ಲ ಬಿಟ್ಟು, ಬೇಡ ಅಂತ ಅಂದ್ಬಿಟ್ಟು.
ಇವತ್ತೇ ತಿಂತಾ ಇರೋದು ನಾನ್ ವೆಜ್ಜು. ಸೊ ನೋಡೋಣ ಏನು ಅಂತ ಅಂದ್ಬಿಟ್ಟು. ಬೇಯಿಲಿ, ಆಮೇಲೆ ಇದು ನಮ್ಮ ಮನೆ ಮುಂದ್ಗಡೆ ಹೆಂಗೆ ಗಾರ್ಡನ್ ಇದೆ ಹಂಗೆ ಹಿಂದೆನೂ ಸ್ವಲ್ಪ ತರಕಾರಿ ಅದು ಇದು ಅಂತ ಹಾಕಿದ್ದಾರೆ. ನೋಡಿ ಇಷ್ಟು ಜಾಗದಲ್ಲಿ ಏನೇನೆಲ್ಲ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಎಲ್ಲ ಮೆಣಸಿನ್ಕಾಯಿ ಗಿಡದಿಂದ ಹಿಡಿದು ಪ್ರತಿಯೊಂದು ಇದೆ. ಆಮೇಲೆ ಇಲ್ಲೇ ಒಂದು 10 ಥರದ ದಾಸವಾಳ ಗಿಡಗಳು ಇಲ್ಲೇ ಇದೆ. ಆಮೇಲೆ ಬಾಳೆ ಗಿಡ, ಆಮೇಲೆ ಇದು ವಾಂಗಿಬಾತ್ ಬದನೆಕಾಯಿ ಇದೆಯಲ್ಲ ಅದ್ರದ್ದು ಮುಂದ್ಗಡೆ ಹಂಗೆ ಇಲ್ಲೂ ಅಷ್ಟೇ. ಇಲ್ಲಿ ಇನ್ನೂ ಚೆನ್ನಾಗಿದೆ ಇದು ಮುಂದ್ಗಡೆ. ಇದು ಹೊಸದು ಇವಾಗ ಬರ್ತಾ ಇರೋದು, ಅದೆಲ್ಲ ಬಿಟ್ಟು ಹೋಗ್ತಾ ಇದೆ, ಬಟ್ ಇನ್ನೂ ಸ್ಟಿಲ್ ಬರ್ತಾನೆ ಇದೆ. ಇದು ಇವಾಗ ಹೊಸದಾಗಿ ಬಿತ್ತಿರೋದು. ಮಾವಿನಕಾಯಿ ಗಿಡ, ಬಾಳೆ ಗಿಡ, ತೆಂಗಿನ ಗಿಡ, ಅಲ್ಲಿ ಹಿರಳಿಕಾಯಿ ಅಂತಾರಲ್ಲ ಅದು, ಆಮೇಲೆ ಪಪ್ಪಾಯ ಗಿಡ, ತೆಂಗಿನ ಮರ, ಇಷ್ಟೆಲ್ಲ ಎಲ್ಲದೂ ಇದೆ. ಇದು ಒಂಥರ ಸೂಪರ್. ಇವೆಲ್ಲ ಪಾಟಲ್ಲಿ ಇದ್ದಿದ್ದ ಗಿಡಗಳನ್ನ ಭೂಮಿಗೆ ಹಾಕಿದ್ದು. ಭೂಮಿಗೆ ಹಾಕಿದ್ಮೇಲೆ ಇನ್ನೂ ಸೂಪರಾಗಿ ಬೆಳೀತಾ ಇದೆ. ಇಷ್ಟು ಪುಟಾಣಿ ಹಿತ್ತಲು ಅಂತ ಅಂತಾರಲ್ಲ, ನಮ್ಮ ಮನೆಗೆ ಹಿತ್ತಲು ಇದು. ಯೂಶ್ವಲಿ ನಾನು ಹೇಳ್ದಂಗೆ ಬೇರೆ ಕಡೆಯಿಂದ ಅಂದರೆ ಎಲ್ಲ ಶೇರ್ ಹಾಕ್ಕೊಂಡು ಮರಿ ಹೊಡೆದ್ಬಿಟ್ಟು ಮಟನ್ ಶೇರ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಮಟನ್ ಸಿಗುತ್ತೆ ಎಲ್ಲರಿಗೂ. ಹಾಗಾಗಿ ಮಧ್ಯಾಹ್ನದಿಂದಲೇ ಅಡುಗೆ ಸ್ಟಾರ್ಟ್ ಮಾಡ್ತೀವಿ. ಕೆಲವೊಮ್ಮೆ ಮಧ್ಯಾಹ್ನಕ್ಕೆ ಅಡುಗೆ ಆಗಿರುತ್ತೆ, ಕೆಲವೊಮ್ಮೆ ಸಂಜೆ ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿರುತ್ತೆ. ಈ ಸರಿ ದೇವರಿಗೆ ಹರಕೆ ಕೊಟ್ಟಿರೋದ್ರದ್ದು ಮಟನ್ ಸಿಗೋಕ್ಕೆ ನಿಜವಾಗ್ಲೂ ನೈಟೇ ಆಗಿರುತ್ತೆ. ಯಾಕಂದರೆ ನಾನು ತಮ್ಲೈನಲ್ಲಿ ಹೇಳಿರೋ ಥರ ಈ ಸರಿ ಏನಾಯಿತು ಅಂದರೆ ದೇವಸ್ಥಾನ ಇದೆಯಲ್ಲ, ಅಂತರ್ಘಟ್ಟಮ್ಮ ದೇವಸ್ಥಾನ, ಆ ಲೈನ್ ಬೀದಿ ಇರುತ್ತಲ್ಲ ಅಲ್ಲೇ ಒಂದು ಸಾವಾಗ್ಬಿಟ್ಟಿತ್ತು. ಸೊ ಅದು ಸಾವಾಗಿರೋದ್ರಿಂದ ಪೂಜೆ ಟೈಮಿಗೆ ಮೈಲಿಗೆ ಅಂತ ಅಂದ್ಬಿಟ್ಟು ಇಡೀ ದೇವಸ್ಥಾನನೇ ತೊಳೆದು ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಯೂಶ್ವಲಿ ಬೆಳಿಗ್ಗೆ 8:30-9 ಗಂಟೆಗೆ ಆರತಿಗೆ ತಗೊಂಡು ಹೋಗೋದು ಅಂತರ್ಘಟ್ಟಮ್ಮನ ದೇವ್ರ ಜೊತೆನೆ ಮೆರವಣಿಗೆಯಲ್ಲಿ ಎಲ್ಲ ಆರತಿ ಹಿಡ್ಕೊಂಡು ಹೋಗ್ತಾರೆ. ಬಟ್ ಈ ಸರಿ ಅದೇ ಸಾವಾಗಿರೋ ಕಾರಣದಿಂದ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆರತಿ ಹೊರಡಿಸೋದು 3-3:30 ಗಂಟೆ ಆಯಿತು. ನಿಜವಾಗ್ಲೂ ಒಂಥರ ಹಬ್ಬ ಅಂತಲೇ ಅನ್ನಿಸ್ಲಿಲ್ಲ. ಯಾಕಂದರೆ ಏನೋ ಎಲ್ಲ ಮಾಡ್ತಾಯಿದ್ದೀವಿ, ತಿಂತಾಯಿದ್ದೀವಿ, ಜನ ಬಂದಿದ್ದಾರೆ, ಈ ಥರ ಅಷ್ಟೇ ಇದ್ದಿದ್ದು ಫೀಲು. ಯಾಕಂದರೆ ಒಂದು ಹಬ್ಬ ಮೆರವಣಿಗೆ ಅವೆಲ್ಲದೂ ಲೇಟ್ ಆಯ್ತಲ್ಲ, ಹಾಗಾಗಿ ಏನೋ ಒಂಥರ ಫೀಲ್ ಆಗ್ತಿತ್ತು. ಆಮೇಲೆ ತುಂಬ ಬೇಜಾರಾಯಿತು ನನಗೆ. ಅಮ್ಮವರೆಲ್ಲ ಆರತಿ ತೊಗೊಂಡು 3 ಗಂಟೆ ಇವಾಗ ಅವ್ರು ಹೊರಡ್ತಿರೋದು 3-3:15 ಆಗಿತ್ತು. ಸೊ ಇವರು ಹಿಂಗೆ ಹೊರಡೋ ಟೈಮಿಗೂ ಅಲ್ಲಿಂದ ಆರತಿ ಬರೋ ಟೈಮಿಗೂ ಒಟ್ಟಿಗೆ ಆಯಿತು. ಸೊ ಇವರು ಅಲ್ಲೇ ಜಾಯ್ನ್ ಆದರು. ಬಟ್ ಅದು ಏನು ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ದೇವರು ಹಿಂಗೆ ಆರತಿಲಿ ಹೋಗ್ತಿದ್ದು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟೆ. ಯಾಕಂದರೆ ಯೂಶ್ವಲಿ ಈ ಥರ ಆಗ್ತಿರ್ಲಿಲ್ವಲ್ಲ, ಯಾವ ವರ್ಷವೂ ಹಿಂಗೆ ಆಗಿರಲಿಲ್ವಲ್ಲ. ಇಷ್ಟು ಬಿಸಿಲಲ್ಲಿ ಕಾಲೆಷ್ಟು ಸುಡ್ತಿರುತ್ತೆ, ಎಷ್ಟು ಇದಾಗ್ತಿರುತ್ತೆ. ನಮ್ಮದು ಬಿಡಿ ಭಕ್ತಿ ಇದ್ದವ್ರಿಗೆ ಏನೂ ಅನಿಸಲ್ಲ, ಬಟ್ ದೇವ್ರಿಗೂ ಇದು ಆಯ್ತಲ್ಲಪ್ಪ ಅಂತಂದ್ಬಿಟ್ಟು ಏನೋ ಒಂಥರ ನಾನು ಎಮೋಷ್ನಲ್ ಆಗಿಬಿಟ್ಟೆ. ಅಷ್ಟು ಒಂಥರ ನನಗೆ ಆ ಸೌಂಡು, ಆ ದೇವ್ರು ನೋಡಿದ ತಕ್ಷಣ ನಾನು ಎಮೋಷ್ನಲ್ ಆಗಿಬಿಟ್ಟೆ. ಅದೊಂದು ಬೇಜಾರಾಯಿತು ಈ ಸರಿ. ಸ್ವಲ್ಪ ಈ ಥರ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಎಲ್ಲದು ಹೀಗೆ ಆಗಬೇಕು ಅನ್ನೋದಿದ್ರೆ ನಾವೆಲ್ಲ ಏನು ಮಾಡೋಕ್ಕಾಗುತ್ತೆ, ಎಲ್ಲ ದೇವ್ರಿಚ್ಛೆ ಅಲ್ವಾ. ಸೊ ಫೈನಲಿ ಆರತಿ ಹೊರಟಿ ಹೋಯಿತು. ಸೊ ಅಮ್ಮನ ದೇವಸ್ಥಾನದಿಂದ ಫಸ್ಟ್ ಆರತಿ ಹೊರಡ್ರೆ ಒಂದು ಊರಿಂದ ಒಂದು ರೌಂಡ್ ಫುಲ್ಲು ಹೋಗುತ್ತೆ. ಆಮೇಲೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಇನ್ನೊಂದು ಸಣ್ಣ ಗುಡಿ ಅಂತ ಇರುತ್ತೆ, ಅಲ್ಲೋಗಿ ಆಮೇಲೆ ಮೇಯ್ನ್ ಗುಡಿಗೆ ಬರೋದು. ಅಲ್ಲಿಗೆ ಬಂದಮೇಲೆ ಎಲ್ಲ ದೇವ್ರದ್ದು ಪೂಜೆ ಎಲ್ಲ ಆಗಿ ದೇವ್ರು ಬಿಟ್ಟು ಆಮೇಲೆ ಆವಾಗ ಒಂದು ಮರಿ ಕುಯ್ದ್ಮೇಲೆ ಅಂದರೆ ಕಡಿದ್ಮೇಲೆ ನೆಕ್ಸ್ಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇವ್ರ ನೇಮ್ ಚೈತ್ರ ಅಂತ ಅಂದ್ಬಿಟ್ಟು ನಾನು ಆವಾಗ ಒಂದು ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ, ಬಬ್ಲು ನೋಡೋಕ್ಕಂತಲೇ ಬಂದಿದ್ದರು ಅಂತ. ಸೊ ನಾನು ಇನ್ವೈಟ್ ಮಾಡಿದ್ದೆ ಇವರಿಗೆ. ಇವ್ರ ಪಾಪು ಬರ್ತಡೇಗೆ ಇನ್ವೈಟ್ ಮಾಡಿದರು, ಬಟ್ ನನಗೆ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಹಂಗಾಗಿ ನಾನು ಇನ್ವೈಟ್ ಮಾಡಿದ್ದವರಿಗೆ, ಪ್ಲೀಸ್ ಮಿಸ್ ಮಾಡಿಬಿಡಿ, ನಾನು ಬಂದಿಲ್ಲ ಅಂತ ಮತ್ತು ಮಿಸ್ ಮಾಡೋಂಗಿಲ್ಲ, ಬರಬೇಕು ಅಂತ. ಬಟ್ ಅವ್ರದ್ದೇನೋ ಸ್ವಲ್ಪ ಪರ್ಸ್ನಲ್ ಏನೋ ರೀಸನ್ ಇರೋದ್ರಿಂದ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಹಬ್ಬಕ್ಕೆ ಬಂದಿದ್ದರು ರಂಗನಹಳ್ಳಿಗೇನೆ. ಸೊ ಬಂದು ಬಬ್ಲು ಗಿಫ್ಟ್ ಕೊಟ್ಟು ನನ್ನನ್ನೆಲ್ಲ ಮಾತಾಡ್ಸ್ಕೊಂಡು ಹೋದರು. ತುಂಬ ಖುಷಿ ಆಯಿತು. ಈಗ ಏನೋ ಅಂತಾರಲ್ಲ, ಸಬ್ಸ್ಕ್ರೈಬಿಂದ ಒಂದು ಫ್ರೆಂಡ್ ಆಗ್ತಾರೆ, ಫ್ರೆಂಡಿಂದ ಒಂದು ಫ್ಯಾಮಿಲಿ ಆಗ್ತಾರೆ ಅಂತ ಅಂದ್ಬಿಟ್ಟು ಆ ಥರ ಬಾಂಡು ಕ್ರಿಯೇಟ್ ಆಯಿತು. ಅವ್ರ ಜೊತೆಗೆ ಅವರ ಅಮ್ಮ, ಆಂಟಿ, ಅವರ ಚಿಕ್ಕಮ್ಮ ಈ ಥರ ಎಲ್ಲ ಬಂದಿದ್ದರು 3 ಜನ. ತುಂಬ ಖುಷಿ ಆಯಿತು ನನಗೆ. ನಂಗೆ ನಿಜ ಬೇಜಾರಾಯಿತು ಅಂತ.
ಊಟ ಮಾಡಿ ಸರ್ ಸ್ವಲ್ಪ ನಾವು ಊರಿಂದ ಬಂದಿದ್ದು ಇವತ್ತು ಹ್ಞೂ ಮಗನೇ ನೀನೇ ಓಪನ್ ಮಾಡ್ತಿದ್ದೀಯಾ? ಮಟನ್ ಮಾಡ್ತಾರೆ ಜೋರು ಮಾಡ ಕುರಿಗಿರಿ ಮಾಡಿದ್ರಾ? ನಮ್ಮ ತಂಗಿ ಮೊನ್ನೆ ಮದುವೆ ಆಗಿದ್ದು ನಮ್ಮ ಅಮ್ಮನ ಸ್ವಂತ ತಂಗಿ ಎರಡು ಸ್ವಂತ ತಂಗಿ. ಇದು ಚೈತ್ರ ಅವರು ಗಿಫ್ಟ್ ಕೊಟ್ಟಿದ್ದು. ನಾನು ತೊಗೋಬೇಕಂತಿದ್ದೆ ಆ್ಯಕ್ಚುಲಿ. ನನ್ನ ಹತ್ರ ಲವ್ ಲ್ಯಾಪ್ದು ಬಾಟಲ್ ಬಿಟ್ಟರೆ ಫೀಡಿಂಗ್ ಬಾಟಲ್ ಇರಲೇ ಇಲ್ಲ, ನಿಪ್ಪಲ್ ಬಾಟಲು. ನಾನು ತೊಗೊಬೇಕು ಈ ಥರದ್ದು ಸ್ಟೀಲಿಂದೇ ಅಂದ್ಕೊಂಡಿದ್ದೆ. ಬಟ್ ಏನೋ ಅಂದ್ಕೊಂಡಂಗೆ ಗಿಫ್ಟ್ ಆಗೇ ಬಂತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಚೈತ್ರ ಅವರೇ, ಈ ಥರ ಒಂದು ಕ್ಯೂಟ್ ಗಿಫ್ಟ್ ಕೊಟ್ಟಿದ್ದಕ್ಕೆ. ದೃಷ್ಟಿ ಆಗ್ಬಿಟ್ಟಿತ್ತು ಅದಕ್ಕೆ ಅಲ್ಲ ಮಗನೇ. ಅಜ್ಜಿಗೆ ಹೇಳು ದೃಷ್ಟಿ ತೆಗ್ದ ಅನ್ನೋ. ಆಯ್ತಾ ಆಯ್ತಾ ಕೇಳು ಅಜ್ಜಿಗೆ. ಇದು ಕೇಳು ಮಗ, ಅಜ್ಜಿ ಕೇಳು ಮಗ. ಅಜ್ಜಿಗೆ ಆಯ್ತಾ ಕೇಳು. ಆಮೇಲೆ ಹಬ್ಬಕ್ಕೆ ಪುಟ್ಟಪ್ಪ ಎಲ್ಲ ಬಂದಿದ್ರಲ್ಲ. ಸೊ ಬಬ್ಲು ಅಂತೂ ನನ್ನ ಜೊತೆ ಇರಲೇ ಇಲ್ಲ. ಹಬ್ಬದಲ್ಲಿ ಫುಲ್ ಪುಟ್ಟಪ್ಪ ಅಂತೆ, ಭಾವ ಅಂತೆ, ಪೂಜಾ ಅಂತೆ, ದರ್ಶು, ಹೀಗೆ ಒಬ್ಬರು ತಪ್ಪಿದ್ರೆ ಒಬ್ಬರು ಎತ್ಕೊಳ್ತಾ ಇದ್ರು. ಹಾಗಾಗಿ ನನ್ನ ಕೈಗೆ ಸಿಕ್ಕಿರಲಿಲ್ಲ ಅವನು. ಲಾಸ್ಟಿಗೆ ನಾವು ಪುಟ್ಟಪ್ಪ ದೇವಸ್ಥಾನಕ್ಕೆ ನಾವು ಹೋಗಿರ್ಲಿಲ್ವಲ್ಲ, ಸೊ ಅಪ್ಪನೂ ಹೋಗಿರಲಿಲ್ಲ ಪುಟ್ಟಪ್ಪನೂ. ಸೊ ನಾನು, ನಿಹಾನು, ಅಪ್ಪ, ಬಬ್ಲು ಇಷ್ಟು ಜನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ಅಂದರೆ ಅವಾಗ ಎಲ್ಲ ಎಡೆ ತೊಗೊಂಡೋಗಿ ಇನ್ನೂ ರಕ್ತ ಆಗಿರೋದೆಲ್ಲ ಅವಾಗೆಲ್ಲ ತೊಳಿತಾ ಇದ್ದರು. ಆಮೇಲೆ ಕೆಲವರು ಇವಾಗ ಕೋಳಿ ಎಲ್ಲ ಇದು ಮಾಡಿರ್ತಾರಲ್ಲ, ಹರಕೆ ಕೊಟ್ಟಿರ್ತಾರಲ್ಲ, ಅವರೆಲ್ಲ ಆಗಲೇ ಅಡುಗೆ ಎಲ್ಲ ಮಾಡ್ಕೊಬಂದು ದೇವ್ರಿಗೆ ಅದನ್ನು ನೈವೇದ್ಯಕ್ಕೆ ತೊಗೊಬರ್ತಾಯಿದ್ರು. ಏ ಗುಂಡಿ, ಏ ಗುಂಡಿ, ಹಾಯ್ 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 ಕೇಶವಿ, ಹಾಯ್ ಬರ್ತಾಳೆ ನೋಡಿ. ಹಾಯ್ ನೋಡು ತಂಗಿ ಹಾಯ್ ಮಾಡ್ತಾಳೆ, ನೀನು ಮಾಡಲ್ವಾ? ಹಾಂ. ಸೊ ನೋಡಿ ನಮ್ಮ ಪುಟಾಣಿಗಳು ಹೇಗೆ ಆಟ ಆಡ್ತಿದ್ದಾರೆ ಅಂತ. ನಾನು ಪ್ರೆಗ್ನೆಂಟಲ್ಲಿದ್ದಾಗ ಶಾರುನ್ ಎಷ್ಟು ಆಟ ಆಡಿಸ್ತಾ ಇದ್ದೆ. ಆ್ಯಂಡ್ ಕೇಶವಿನ ಏನು ಹೊಟ್ಟೆ ಮೇಲೆ ಹೊಟ್ಟೆ ಅಂತ ಅಮ್ಮ ಆಡ್ಕೊಳ್ಳೋರು ಚೆನ್ನಮ್ಮಜ್ಜಿ. ಹಂಗೆ ಆವಾಗಲೇ ಬಿಡ್ತಿರ್ಲಿಲ್ಲ ನಾನು. ಕೇಶವಿನ ಕರ್ಕೊಂಡು ಬಂದು ಮಲಗಿಸೋದು, ಆಟ ಆಡ್ಸೋದು ಹಂಗೆ ಮಾಡ್ತಿದ್ದೆ. ಅಷ್ಟು ನನಗೆ ಮಕ್ಕಳು ಅಂದರೆ ಇಷ್ಟ ಇತ್ತು. ಸೊ ಇವಾಗ ನೋಡ್ರಿ ಎಲ್ಲ ಎಷ್ಟು ದೊಡ್ಡವರಾಗಿದೆ. ನನ್ನ ಮಗುನ ಥರನೇ ಇವಾಗ ಎಲ್ಲ ದೊಡ್ಡವರಾಗಿಬಿಟ್ಟಿದ್ದಾರೆ. ಸೊ ಎಲ್ಲ ಮನೇಲಿ ಆಟ ಆಡ್ತಾಯಿದ್ರು. ಆ್ಯಂಡ್ ನೆಕ್ಸ್ಟ್ ಡೇನೇ ಆಶನೂ ಹೊರಟಿದ್ಲು, ಆಶಾ ಭಾವ ಎಲ್ಲ. ಆ್ಯಂಡ್ ಶಿಲ್ಪ, ಪೂಜಾ ಎಲ್ಲರೂ ಆವತ್ತಿನ ದಿನ ಹಬ್ಬದ ದಿನವೇ ನೈಟು ಹೊರಟ್ರು. ಆ್ಯಂಡ್ ಪುಟ್ಟಪ್ಪ, ಚಂದನ, ಅತ್ತೆ ಎಲ್ಲರೂ ಹೊರಟ್ರು. ಸೊ ಅತ್ತೆ ಎಲ್ಲ ಊಟ ಮಾಡೋಕ್ಕಾಗಲ್ಲ ಎಲ್ಲರ ಮನೇಲೂ ಅಂತ ಅಂದ್ಬಿಟ್ಟು ಅತ್ತೆಗೆ ಸ್ವಲ್ಪ ಬೋಟಿ ಪಲ್ಯ ಇದು ಹಾಕ್ಕೊಟ್ಟಿದ್ವಿ, ಹಾಗಾಗಿ ತಿಂತಾಯಿದ್ರು. ಹಂಗೆ ಸ್ವಲ್ಪ ಎಲ್ಲ ಹರಟೆ ಅದು ಇದು ಅಂತೆಲ್ಲ ಮಾಡಿಕೊಂಡು ಸ್ವಲ್ಪ ಟೈಮ್ ಎಲ್ಲರೂ ಸ್ಪೆಂಡ್ ಮಾಡಿ ನೆಕ್ಸ್ಟು ನನಗೆ ಸುಸ್ತಾಗ್ಬಿಟ್ಟಿತ್ತು. ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ನಾನು ಇಷ್ಟೊಂದು ಓಡಾಡಿದ್ದು, ಅಡುಗೆ ಮಾಡಿದ್ದು, ನಿಂತಿದ್ದು ಪುರ್ಸೊತ್ತೇ ಇರಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಯಾಕಂದರೆ ಅಮ್ಮ ಎಲ್ಲ ರುಬ್ಬಿ ಪೇಸ್ಟ್ ಎಲ್ಲ ರೆಡಿ ಮಾಡಿದರು. ಬಟ್ ಅಲ್ಲಿ ಹಾಕಿ ತೀರ್ಸೋದು, ನೋಡೋದು, ಓಡಾಡೋದು ಅವು ಇವೆಲ್ಲ ಸ್ವಲ್ಪ ನನಗೆ ಜಾಸ್ತಿ ಕೆಲಸ ಥರ ಆಗ್ಬಿಡ್ತು. ಸೊ ಹಂಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಆಮೇಲೆ ಅಷ್ಟರಲ್ಲಿ ನಮ್ಮ ಆಂಟಿ, ಅಂಕಲ್ಲು ಮತ್ತು ಅತ್ತನು ಇಷ್ಟು ಜನ ಬಂದರು, 3 ಜನ ಬಂದರು. ಆಮೇಲೆ ಇಲ್ಲಿಂದ ಮನೂ ಎಲ್ಲರೂ ಒಟ್ಟಿಗೆ ಹೋದರು. ನಾವದು ಯಾರೂ ಬರಲಿಲ್ಲ ಅಂದರೆ ಹೇಗೆ ಅಂತ ಅಂದ್ಬಿಟ್ಟು ಆಂಟಿ ಲಾಸ್ಟಿಗೆ ಬಂದಿದ್ದು. ಏನೋ ಒಂದು 8 ಗಂಟೆ ಅನ್ನೋರಂಗೆ ಬಂದರು. ಎಲ್ಲರೂ ಹೋಗ್ಬಿಟ್ಟಿದ್ರು ಅವ್ರು ಬಂದಾಗ. ಆಮೇಲೆ 9:30 10 ಗಂಟೆಗೆ ರಿಟರ್ನ್ ಹೊರಟರು. ಹೋಗ್ತಿದ್ದೀರ ಅಂತನಾ? ಟಾಟಾ ಮಾಡು, ಟಾಟಾ ಮಾಡು ಮುದ್ದು. ಮನು ಹೋಗ್ತಿದ್ದಾನಲ್ಲ, ಅದಕ್ಕೆ ಅದು ಮಾಡ್ತಿಲ್ಲ. ಮನು ಹೋಗ್ತಿದ್ದಾನಲ್ಲ, ಎಷ್ಟು ದಿನ ನೋಡಿತ್ತಲ್ಲ. ಬಾಯ್ ಅಂಕಲ್ ಹೋದ್ರೇನಲ್ಲೇ.
ಸೊ ಬಬ್ಲು ನೋಡಿದ್ರಲ್ಲ ತುಂಬ ಟಯರ್ಡ್ ಆಗಿದ್ದ, ಆಮೇಲೆ ನಿದ್ರೆ, ಅದ್ರ ಜೊತೆಗೆ ಅವತ್ತಿನ ನೈಟಿಂದಲೇ ಕೆಮ್ಮು ಸ್ಟಾರ್ಟ್ ಆಯಿತು ಅವನಿಗೆ. ಆಮೇಲೆ ಮುಂದಿನ ಕತೆಗಳು ಯಪ್ಪ ಹೇಳೋಂಗಿಲ್ಲ, ಅದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.